ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುಕೇತುವೇ ಕುರ್ವಂತು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಸೋಮವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರಿಗೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ, ತಮ್ಮೆಲ್ಲರೂ ಕೂಡ ಅಕ್ಷಯ ತೃತೀಯದ ಶುಭಾಶಯಗಳನ್ನು ತಿಳಿಸ್ತಾ ಈ ದಿನದ ದ್ವಾದಶ ರಾಶಿಗಳ ಭವಿಷ್ಯವನ್ನು ತಿಳ್ಕೊಳ್ತಕ್ಕಂಥ ಸಮಯ. ನೋಡಿ, ಅಕ್ಷಯ ತೃತೀಯ ಯಾಕೆ ಮುಖ್ಯವಾಗಿ ನೋಡಿ, ನಿನ್ನೆ ಭಾನುವಾರ ಇರುತ್ತೆ ಅಂತ ಕೆಲವರು ವಾದ, ಕೆಲವರು ಸೋಮವಾರ ಇದೆ ಅಂತಕ್ಕಂಥದ್ದಿದೆ. ಬಟ್ ತಿಥಿಯ ಅಂದರೆ ಸೂರ್ಯ ಉದಯದ ಒಂದು ಬೇಸಿಸ್ ಮೇಲೆ ನೋಡೋದಾದರೆ ಇದು ಸೋಮವಾರ ರೋಹಿಣಿ ನಕ್ಷತ್ರ ಇರ್ತಕ್ಕಂಥದ್ದು. ರೋಹಿಣಿ ನಕ್ಷತ್ರಕ್ಕೆ ಚಂದ್ರ ಬಂದಾಗ ಈ ಕಾರ್ಯಗಳನ್ನು ಅಂದರೆ ಅಕ್ಷಯ ತೃತೀಯ ತಿಥಿ ಆಡಳಿತ ಮಾಡ್ತಕ್ಕಂಥದ್ದು ಕುಜನ ತತ್ವ. ಯಾವುದೇ ವಿಚಾರಗಳು ಬೇಗ ಅಭಿವೃದ್ಧಿಗೆ ಬರಲಿ ಅಂತಕ್ಕಂಥ ತತ್ವದ ಆಧಾರದ ಮೇಲೆ ಕೆಲವೊಂದು ವಿಚಾರಗಳು ನಮಗೆ ಜಾಸ್ತಿ ಎನಾನ್ಸ್ ಆಗಬೇಕು, ಬೇಗ ಶ್ರೀಮಂತಿಕೆ ಬೇಕು, ಬೇಗ ನಾವು ಕಾರ್ಯದಲ್ಲಿ ಜಯವನ್ನು ಸಾಧಿಸಬೇಕು, ಯಾವುದೇ ಕೆಲಸಗಳನ್ನು ಶುಭ ಕಾರ್ಯಗಳನ್ನು ಅಕ್ಷಯ ತೃತೀಯಗಳಂದು ಮಾಡಿದಾಗ ಅದು ಎನಾನ್ಸ್ ಆಗ್ತದೆ, ಬೇಗ ಗ್ರೋತ್ ಕೊಡುತ್ತೆ ಅಂತಕ್ಕಂಥ ನಂಬಿಕೆ. ಹಾಗೆ ರೋಹಿಣಿ ನಕ್ಷತ್ರದಲ್ಲಿರೋದ್ರಿಂದ ಉಚ್ಚ ಸ್ಥಾನದಲ್ಲಿ ಚಂದ್ರ ಇರ್ತಾರವಾಗ. ಯಾವಾಗ ಚಂದ್ರ ಉಚ್ಚಸ್ಥಾನ ರೋಹಿಣಿ ನಕ್ಷತ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿರ್ತಾನೋ ಅದರ ತತ್ವ ಇನ್ನಷ್ಟು ಕೂಡ ಶುಭವನ್ನು ಆಗ್ತದೆ. ಚಂದ್ರನ ತತ್ವ ಚಂದ್ರ ಮನಸ್ಸೋ ಜಾತಃ, ಮನಸ್ಥಿತಿ ಸುದೃಢವಾಗಿದ್ದರೆ ನಾವು ಏನೇ ಕೆಲಸಗಳನ್ನು ಮಾಡ್ತೀವಿ ಅಂತಕ್ಕಂಥ ನಂಬಿಕೆ ಇರುತ್ತಲ್ವಾ, ಆ ಸದೃಢತೆ ನಮ್ಮನ್ನು ಮುಂದಡಿತಕ್ಕಂಥದ್ದು ಇರುತ್ತೆ. ಅಕ್ಷಯ ತೃತೀಯದ ತತ್ವನೇ ಇದೆ. ಮತ್ತು ಕುಜನ ತತ್ವ ಮತ್ತು ಚಂದ್ರನ ತತ್ವ ಎರಡು ಸೇರಿದಾಗ ಲಕ್ಷ್ಮೀ ಯೋಗವಾಗ್ತದೆ. ಅದಕ್ಕೋಸ್ಕರ ಬಂಗಾರ, ಹಾಗೆ ಒಡವೆಗಳು, ಹಾಗೆ ನಿಮಗೆ ಬೆಳ್ಳಿ ಇವೆಲ್ಲ ಕೊಂಡ್ಕೊಂಬರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಜಸ್ಟ್ ಎ ಸಿಂಪಲ್ ಅನಾಲಿಸಿಸ್. ಈ ಒಂದು ಉದ್ದೇಶಕ್ಕೋಸ್ಕರ ಅಕ್ಷಯ ತೃತೀಯದ ಆಚರಣೆ ವೈಶಾಖ ಮಾಸ ತೃತೀಯ ತಿಥಿ ಎಂದು ಆಚರಣೆಯನ್ನು ಮಾಡ್ತಕ್ಕಂಥದ್ದು. ಈ ಒಂದು ವಿಚಾರದಲ್ಲಿ ನೀವು ಮನೆಗೆ ಏನು ತಗೊಂಬಂದರೆ ಶುಭವಾಗ್ತದೆ, ನಿಜವಾಗ್ಲೂ ನಿಮಗೆ ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ಈ ಅದ್ಭುತವಾಗಿರ್ತಕ್ಕಂಥ ಇನ್ಫಾರ್ಮೇಷನನ್ನು ನೋಡಿ ಮರಿಬೇಡಿ. ಸೋಮವಾರ ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ಸೋಮವಾರ ತೃತೀಯ ತಿಥಿ 7:27 ಮಾತ್ರ ಇರ್ತದೆ. ಅಷ್ಟರೊಳಗೆ ನೀವು ಅಕ್ಷಯ ತೃತೀಯ ಆಚರಣೆಯನ್ನು ಮಾಡಬೇಕು. ಚತುರ್ಥಿ ಆಮೇಲೆ ಬರ್ತಕ್ಕಂಥ ಚತುರ್ಥಿ ತಿಥಿ ಬರ್ತದೆ. ಶುಕ್ಲ ಪಕ್ಷ, ಸೌಭಾಗ್ಯ ಯೋಗ, ವಾಣಿಜ್ಯ ಹಾಗೆ ವಿಷ್ಟೀಕರಣ ಇರ್ತಕ್ಕಂಥದ್ದು. ಚಂದ್ರ ರೋಹಿಣಿ ನಕ್ಷತ್ರ ವೃಷಭ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಬೆಳಗ್ಗೆ 7:39 9:15 ಬೆಳಗಿನವರೆಗೆ. ಯಮಗಂಡ ಕಾಲ ಬೆಳಗ್ಗೆ 10:50 ಮಧ್ಯಾಹ್ನ 12:26 ಹಾಗೆ ಗುಳಿಕ ಕಾಲ ಮಧ್ಯಾಹ್ನ 2:02 3:37 ಹಾಗೆ ದುಷ್ಟ ಮುಹೂರ್ತ ಇರ್ತಕ್ಕಂಥದ್ದು ಮಧ್ಯಾಹ್ನ 12:55 1:42 ಹಾಗೆ ಕಂಟಕ ಮೃತ್ಯುದೋಷ ಇರ್ತಕ್ಕಂಥದ್ದು ಬೆಳಗ್ಗೆ 5:59 ಬೆಳಗ್ಗೆ 9:46 ಸ್ನೇಹಿತರೆ, ಚಂದ್ರ ರೋಹಿಣಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ. ಯಾರಿಗೆ ಯಾವ ಫಲ, ಅಕ್ಷಯ ತೃತೀಯದ ಈ ದಿನದ ಭವಿಷ್ಯ ಹೇಗಿರ್ತದೆ ನೋಡ್ಕೊಂಬರೋಣ. ಮೊದಲು ಮೇಷರಾಶಿಯ ಫಲ. ಖಂಡಿತ ಮೇಷರಾಶಿಯವರಿಗೆ ಈ ದಿನ ಶುಭದ ದಿನದಲ್ಲಿ ಒಂದು ಕೂಡ ಹಣಕಾಸಿನ ಬಗ್ಗೆ, ಕುಟುಂಬದ ಬಗ್ಗೆ, ವ್ಯಾವಹಾರಿಕವಾಗಿರ್ತಕ್ಕಂಥ ವಿಚಾರಗಳ ಬಗ್ಗೆ ಶುಭವಿರ್ತಕ್ಕಂಥ ದಿನ. ಧನಾಧಿಪತಿ ಧನಸ್ಥಾನದಲ್ಲಿದ್ದಾನೆ. ವಿಶೇಷವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗೋದ್ರಲ್ಲಿ ಎರಡು ಮಾತೇ ಇಲ್ಲ. ಸಂಗಾತಿಯೊಟ್ಟಿಗಿನ ಪ್ರೀತಿಯಲ್ಲಿ ವಿಚಾರದಲ್ಲಿ ಲಭ್ಯ. ಯಾವುದೇ ಒಂದು ಕ್ಷೇತ್ರ ಫಲವನ್ನು ನಾವು ನೋಡಿದಾಗ ಮೇಷರಾಶಿಯವರಿಗೆ ಶುಭದ ದಿನ. ಖಂಡಿತವಾಗಿ ಸದುಪಯೋಗ ಮಾಡಿಕೊಳ್ಳಿ. ಒಂದೇ ಒಂದು ಸರಳವಾಗಿರ್ತಕ್ಕಂಥ ಮಂತ್ರ, ಓಂ ಶ್ರೀ ಮಹಾಲಕ್ಷ್ಮೀ ನಮಃ. ಅದ್ಭುತವಾಗಿರ್ತಕ್ಕಂಥ ಫಲಗಳನ್ನು ಕೊಡುತ್ತೆ. ಓಂ ಶ್ರೀ ಮಹಾಲಕ್ಷ್ಮೀ ನಮಃ 108 ಬಾರಿ ಇಡೀ ದಿನ ಹೇಳ್ತೀರಾ, ತುಂಬ ಶುಭವಾಗ್ತದೆ, ಮಾಡಿ. ಹಾಗೆ ವೃಷಭ ರಾಶಿ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರ ರಾಶಿಯಲ್ಲಿ ಕೂತಿದ್ದಾನೆ. ಚಂದ್ರ ಉಚ್ಚಸ್ಥಾನದಲ್ಲಿದ್ದಾನೆ. ತಮ್ಮ ಪ್ರಯತ್ನಕ್ಕೆ ಡಬಲ್ ಪ್ರತಿಫಲ ಸಿಕ್ಬಿಡುತ್ತೆ. ಅಂದರೆ ಅರ್ಥಾತ್ ಆ ಒಂದು ತತ್ವ ಭಾಳ ವಿಶೇಷವಾಗಿರ್ತಕ್ಕಂಥ ಫಲವನ್ನು ಕೊಡುತ್ತೆ. ಮನಸ್ಥಿತಿ ಭಾಳ ವಿಶೇಷತೆಯನ್ನು ಕೊಡುತ್ತೆ. ಜೊತೆಗೆ ಯಾರು ವೃಷಭ ರಾಶಿಯಲ್ಲಿದ್ದೀರೋ ತನ್ನ ಕಾರ್ಯವನ್ನು ಹಠದಿಂದ ಆದರೂ ಸಾಧಿಸಿ ಮಾಡ್ತಕ್ಕಂಥದ್ದು ಇರುತ್ತೆ. ಒಂದು ಅದ್ಭುತವಾಗಿರ್ತಕ್ಕಂಥ ಯೋಗದ ಕಾಲ.
ಚಂದ್ರ ಉಚ್ಚ, ಶುಕ್ರ ತನ್ನದೇ ಆಗಿರತಕ್ಕಂಥ ರಾಶಿಯಲ್ಲಿದ್ದಾನೆ. ಇದೊಂದು ರಾಜ ಯೋಗದ ಕಾಲ, ಕಾರ್ಯಗಳನ್ನು ಜಯಿಸ್ತಕ್ಕಂಥ ಕಾಲ. ಈ ಕಾಲದಲ್ಲಿ ನೀವು ಇನ್ನೂ ಶುಭವನ್ನು ಕಾಣಬೇಕು ಅಂದರೆ ದುರ್ಗಾ ಮಂತ್ರಗಳನ್ನು ಜಪವನ್ನು ಮಾಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಗಳು ಲಭ್ಯವಾಗ್ತದೆ. ಮಿಥುನ ರಾಶಿ, ಮಿಥುನ ರಾಶಿಯ ವಿಚಾರಕ್ಕೆ ಬಂದಾಗ ನೋಡಿ, ಮಿಥುನ ರಾಶಿಯವರಿಗೆ ಶುಕ್ರನೊಟ್ಟಿಗೆ ಚಂದ್ರ ಇದ್ದಾನೆ. ನಿಮ್ಮ ಆಸೆ ಆಕಾಂಕ್ಷೆಗಳು ಈಡೇರತಕ್ಕಂಥ ಕಾಲ. ಸ್ವಲ್ಪ ಖರ್ಚುಗಳು ಬರ್ತದೆ, ಆ ಖರ್ಚುಗಳು ಶುಭಕ್ಕೆ ನಾಂದಿಯನ್ನು ಕೊಡುತ್ತೆ. ಸಣ್ಣ ಪುಟ್ಟ ಯೋಚನೆಗಳು ಕಾಡಬಹುದು, ಬಿಟ್ಟರೆ ಮಿಥುನ ರಾಶಿಯವ್ರಿಗೂ ಕೂಡ ಶುಭದ ದಿನ. ಸ್ವಲ್ಪ ಮಟ್ಟಿಗೆ ವ್ಯಾಪಾರ ವಹಿವಾಟುಗಳು ಉತ್ತಮವಾಗಿರುತ್ತದೆ, ಸ್ವಲ್ಪ ಖರ್ಚುಗಳು ಜಾಸ್ತಿ ಆಗುತ್ತೆ. ಕೇವಲ ಅದ್ಭುತವಾಗಿ ದುರ್ಗಾದೇವತೆಗೆ ಹಾಲಿನ ಅಭಿಷೇಕವನ್ನು ಮಾಡಿ ಪ್ರಾರ್ಥನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಶುಭವಾಗ್ತದೆ. ನೀವು ಕೂಡ ಇನ್ವೆಸ್ಟ್ ಮಾಡತಕ್ಕಂಥ ಕಾಲ ಕೂಡ ಇದೆ, ಶುಭವಿದೆ. ಕೇವಲ ಈ ಸಣ್ಣ ಪುಟ್ಟ ಸಮಸ್ಯೆಗಳನ್ನು ಹೊರತುಪಡಿಸಿದ್ರೆ ಎಲ್ಲ ವಿಚಾರಗಳು ಶುಭವನ್ನು, ನಿಮ್ಮ ಡಿಸೈರ್ ಫುಲ್ಫಿಲ್ ಆಗ್ತಕ್ಕಂಥ ಸಾಧ್ಯತೆ ಬರ್ತದೆ. ಅದೇ ರೀತಿ ಕಟಕ ರಾಶಿಯವರ ಫಲಾಫಲ, ಇದೊಂದು ಕಟಕ ರಾಶಿಯವರಿಗೆ ಎಲ್ಲ ಥರದ ಲಾಭವನ್ನು ಕಾಣ್ತಕ್ಕಂಥ ದಿನ. ತನ್ನ ಪ್ರಯತ್ನದಿಂದ ಲಾಭಾಧಿಪತಿ ಲಾಭಸ್ಥಾನದಲ್ಲಿದ್ದಾನೆ. ಯಾವುದೇ ಕಾರ್ಯಗಳನ್ನು ಮಾಡಿದ್ರೆ ಜಯಶೀಲರನ್ನಾಗಿ ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ದಿನ ಕೂಡ ಆಗ್ತದೆ. ಪ್ರಕೃತಿನೇ ನಿಮಗೆ ಸಪೋರ್ಟಿವ್ ಆಗಿರ್ತಕ್ಕಂಥದ್ದು. ಅನೇಕ ಸ್ನೇಹಿತರ ವಿಚಾರಗಳಲ್ಲಿ ಲಾಭವನ್ನು ತಾಳ್ತೀರ, ವ್ಯಾವಹಾರಿಕವಾಗಿರ್ತಕ್ಕಂಥ ಲಾಭವನ್ನು ಪಡಿತೀರ. ಕೇವಲ ಅಕ್ಷಯ ತೃತೀಯದೊಂದು ನೀವು ಮಾಡ್ತಕ್ಕಂಥದ್ದು ನೋಡಿ, ಕಡಲೆ ಬೇಳೆಯನ್ನು ತಗೊಂಬನ್ನಿ, ಕಡಲೆ ಬೇಳೆಯನ್ನು ಅಥವಾ ಕಡಲೆ ಕಾಳನ್ನು ತಗೊಂಬಂದು ನೀವು ಅದರಿಂದ ಖಾದ್ಯಗಳನ್ನು ಅಂದರೆ ಫಲಹಾರವನ್ನು ಮಾಡಿ, ಕಡಲೆಕಾಳು ಉಸುಲಿ, ಕಡಲೆಕಾಳಿನ ಹೆಸರು ಬೇಳೆಗಳು ಆ ಥರ, ಅಂದರೆ ಹೆಸರು ಬೇಳೆ ಅಲ್ಲ, ಕಡಲೆಕಾಳಿನ ಈ ಒಂದು ಫಲಹಾರಗಳನ್ನು ತಾವು ಉಪಯೋಗಿಸಿ ಹಂಚ್ತಕ್ಕಂಥ ಕೆಲಸವನ್ನು ಮಾಡಿ ನಿಜವಾಗ್ಲೂ ಬ್ಯೂಟಿಫುಲ್ ಆಗಿ ವರ್ಕ್ ಆಗುತ್ತೆ. ಸಿಂಹರಾಶಿಯ ಫಲಾಫಲ, ಸಿಂಹರಾಶಿಯವರಿಗೆ ಇದೊಂದು ರೀತಿಯಾಗಿ ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳು, ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯಲ್ಲಿ ಗೆಲ್ಲಬೇಕು ಅಂತಕ್ಕಂಥ ವಿಚಾರಗಳು, ಅಧಿಕಾರದ ಮನೋಭಾವತೆ, ತನ್ನ ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ಸಾಧಿಸ್ತಕ್ಕಂಥ ದಿನ. ಮೆಲಗಿ ಈ ದಿನ ಲಾಭದ ವಾತಾವರಣ ಇರತಕ್ಕಂಥ ದಿನ ಕೂಡ ಆಗ್ತದೆ. ಖಂಡಿತವಾಗಿ ಇದೊಂದು ಶುಭದ ದಿನಗಳಲ್ಲಿ ಒಂದು ಕೂಡ. ನಿಮಗೂ ಯಾರ್ಯಾರು ಸಿಂಹರಾಶಿಯಲ್ಲಿದ್ದೀರೋ ತಮ್ಮ ಹೆಸರು ಕೀರ್ತಿ ಪ್ರತಿಷ್ಠೆಯ ರಾಜಕೀಯವಾಗಿರ್ತಕ್ಕಂಥ ಲಾಭದಲ್ಲಿ ಉತ್ಕೃಷ್ಟ ಫಲ ಇದೆ. ತಮ್ಮ ಸಂಗಾತಿಯಿಂದ ಲಾಭವನ್ನು ಪಡಿತಕ್ಕಂಥ ದಿನವೂ ಕೂಡ ಹೌದಾಗ್ತದೆ. ನಿಮಗೂ ಶುಭವಾಗಲಿ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಆಗಿರ್ತಕ್ಕಂಥ ವಿಚಾರಕ್ಕೆ ಬಂದಾಗ ನೋಡಿ, ಕನ್ಯಾ ರಾಶಿಯವರಿಗೆ ಭಾಗ್ಯಸ್ಥಾನದಲ್ಲಿರ್ತಕ್ಕಂಥದ್ದು ಶುಕ್ರ ಇದೆ. ಭಾಗ್ಯಸ್ಥಾನದಲ್ಲಿ ಚಂದ್ರ ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡೋದ್ರಿಂದ ಅದ್ಭುತವಾಗಿರ್ತಕ್ಕಂಥ ಫಲ ಸಿಗುತ್ತೆ. ಭಾಗ್ಯೋದಯದ ಕಾಲ. ತಾವು ಯಾವುದೇ ಕೆಲಸಗಳನ್ನು ಮಾಡಿದ್ರೂ ಕೂಡ ಅದು ದೇವರ ಆಶೀರ್ವಾದದ ಮೇಲೆಗೆ ನಿಮಗೆ ಶುಭವನ್ನು ತರತಕ್ಕಂಥ ಕಾಲ. ನೀವು ಯಾವುದೇ ಕೆಲಸವನ್ನು ಮಾಡಿ ಕನ್ಯಾ ರಾಶಿಯವರಿಗೆ ಶುಭವಾಗ್ತದೆ. ಈ ದಿನ ಅಷ್ಟು ಉತ್ತಮವಾಗಿರ್ತಕ್ಕಂಥ ಫಲಗಳು ಲಭ್ಯವಾಗುತ್ತೆ. ಶುಭ ಕಾರ್ಯಗಳಿಗೋಸ್ಕರ ಉತ್ಕೃಷ್ಟವಾಗಿರ್ತಕ್ಕಂಥ ಇನ್ನಷ್ಟು ಫಲದಾಯಕ. ತುಲಾರಾಶಿಯವರ ಈ ಫಲಾಫಲ, ಈ ದಿನದ ಫಲಾಫಲ ಹೇಗಿರತಕ್ಕಂಥದ್ದು ನೋಡಿ. ತುಲಾರಾಶಿಯವರು ಎಷ್ಟು ಸಮಾಧಾನದಿಂದ ಇರ್ತೀರೋ ಅಷ್ಟು ಶುಭವನ್ನು ತರುತ್ತಿದ್ದೀರ. 12 ಮನಿ ಜಾಸ್ತಿ ಬರುತ್ತೆ. ತಾಯಿಯ ಕಡೆಯಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಲಾಭವಿರ್ತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಬಟ್ ಹಾಗೆ ಸಮಸ್ಯೆದಾಯಕವಾಗಿರ್ತಕ್ಕಂಥ ಪ್ರವೃತ್ತಿಯನ್ನು ಕೂಡ ಇರ್ತದೆ. ಸಾಧ್ಯವಾದರೆ ನೀವು ಕೂಡ ದುರ್ಗಾದೇವಿಗೆ ಕ್ಷೀರಾಭಿಷೇಕವನ್ನು ಮಾಡಿಸಿ ಈ ದಿನ ಯಾರು ತುಲಾರಾಶಿಯಲ್ಲಿದ್ದೀರೋ ಶ್ರೀ ಸೂಕ್ತವನ್ನು ಪಠಣೆ ಮಾಡಿ, ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯವಾಗುತ್ತೆ. ವೃಶ್ಚಿಕ ರಾಶಿಯವರ ಫಲಾಫಲ ಇರತಕ್ಕಂಥದ್ದು, ವೃಶ್ಚಿಕ ರಾಶಿಯವರಿಗೆ ವ್ಯಾವಹಾರಿಕವಾಗಿರ್ತಕ್ಕಂಥ ಶುಭ, ಸಂಗಾತಿಯಿಂದ ಶುಭದಾಯಕವಾಗಿರ್ತಕ್ಕಂಥ ಇರ್ತದೆ, ಲಾಭವನ್ನು ಪಡಿತಕ್ಕಂಥ ಇರ್ತದೆ, ಕಂಕಣದ ಭಾಗ್ಯದ ಲಭ್ಯತೆ ಇರತಕ್ಕಂಥ ದಿನವಾಗ್ತದೆ. ಹಿರಿಯರ ಒಂದು ವಿಚಾರದಲ್ಲಿ ಭಾಳ ವಿಶೇಷವಾಗಿರ್ತಕ್ಕಂಥ ಫಲ ಲಭ್ಯತೆ ಆಗುತ್ತೆ. ವೃಶ್ಚಿಕ ರಾಶಿಯವರು ವ್ಯಾವಹಾರಿಕವಾಗಿ ಶುಭದ ದಿನ. ಕೇವಲ ವೃಶ್ಚಿಕ ರಾಶಿಯವರು ದುರ್ಗಾ ಕವಚ ಮಂತ್ರಗಳನ್ನು ಹೇಳ್ಕೊಳ್ಳಿ. ಸಪ್ತಮದಲ್ಲಿ ಶುಕ್ರನಿದ್ದಾನೆ, ಕಾರಕೋ ಭಾವನಾಶಯ ಕೆಲವೊಂದು ವಿಚಾರಕ್ಕೆ. ಹಾಗಾಗಿ ನೀವು ಅತ್ಯಂತ ಸರಳವಾಗಿರ್ತಕ್ಕಂಥ ವಿಚಾರ ಅಂದರೆ ದುರ್ಗಾರಾಧನೆ ಭಾಳಷ್ಟು ಶುಭವನ್ನು ಕೊಡುತ್ತೆ. ಹಾಗೆ ಧನುರಾಶಿಯವರ ಫಲಾಫಲ ನೋಡಿ, ಧನುರಾಶಿಯವರಿಗೆ
ಮುಖ್ಯವಾಗಿ ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಗೆಲುವು. ಸ್ವಲ್ಪ ಮಟ್ಟಿಗೆ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ವ್ಯತ್ಯಾಸಗಳು ಬರುತ್ತೆ. ಕೋಪದ ವಾತಾವರಣವನ್ನು ನಿಯಂತ್ರಣ ಮಾಡಿ ಹೆಚ್ಚಿನ ಮಹತ್ವವನ್ನು ಹಣಕಾಸಿನ ವಿಭಾಗಕ್ಕೆ ಇದನ್ನು ಮೀಸಲಿಡ್ತೀರಿ. ಯಾರು ಧನುರಾಶಿಯಲ್ಲಿದ್ದೀರೋ ಈ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ನಿಮಗೆ ಈ ದಿನ ಶುಭವನ್ನು ಕಾಣ್ತಕ್ಕಂಥದ್ದು. ಅಂದರೆ ಸ್ವಲ್ಪ ಹಣಕಾಸು ವಹಿವಾಟುಗಳ ಬಗ್ಗೆನೇ ಜಾಸ್ತಿ ಕಾಳಜಿಯನ್ನು ವಹಿಸ್ತಕ್ಕಂಥ ತತ್ವ ಇರ್ತದೆ. ಬಟ್ ಲಾಭದ ದಿನ, ಬಟ್ ಆರೋಗ್ಯದ ಸುಸ್ಥಿರವಾಗಿರ್ತಕ್ಕಂಥದ್ದು ಇಟ್ಕೊಳ್ಳಿ. ಕೋಪವನ್ನು ನಿಯಂತ್ರಣದಲ್ಲಿ ಇಟ್ಕೊಂಡ್ರೆ ಇನ್ನಷ್ಟು ಶುಭವನ್ನು ಕಾಣ್ತಕ್ಕಂಥದ್ದು ಇರ್ತದೆ. ನೀವು ಕೂಡ ಧನುರಾಶಿಯಲ್ಲಿರ್ತಕ್ಕಂಥವ್ರು ಓಂ ದುಂ ದುರ್ಗಾಯೈ ನಮಃ ಮಂತ್ರಗಳನ್ನು ಜಪವನ್ನು ಮಾಡಿ ಶುಭವಾಗ್ತದೆ. ಮಕರ ರಾಶಿ ನೋಡಿ, ಮಕರ ರಾಶಿಯವ್ರಿಗೆ ಭಾಳ ವಿಶೇಷವಾಗಿ ತನ್ನ ಪ್ರೀತಿ ವಿಚಾರಗಳಲ್ಲಿ, ಮಕ್ಕಳ ವಿಚಾರಗಳಲ್ಲಿ, ಅದರಲ್ಲೂ ಹೆಣ್ಣು ಮಕ್ಕಳ ವಿಚಾರಗಳಲ್ಲಿ ಶುಭವಿರ್ತಕ್ಕಂಥರುತ್ತೆ. ಪ್ರೀತಿಸವರನ್ನು ಒಳ್ಳೆಯ ಉತ್ತಮ ಬಾಂಧವ್ಯದ ರೀತಿಯಲ್ಲಿ ಕಾಪಾಡಿಕೊಳ್ತಕ್ಕಂಥ ಸನ್ನಿವೇಶಗಳು ಕೂಡ ಈ ಮಕರ ರಾಶಿಯವರಿಗೆ ಬರ್ತದೆ. ಹಾಗೆ ಟ್ರೇಡಿಂಗ್ ವಿಚಾರಗಳಲ್ಲಿ, ಬುದ್ಧಿವಂತಿಕೆಯ ವಿಚಾರಗಳಲ್ಲಿ ಲಾಭವನ್ನು ಪಡಿತಕ್ಕಂಥ ದಿನ. ಖಂಡಿತವಾಗಿ ನೋಡಿ, ಪ್ರತಿಯೊಬ್ಬರಿಗೂ ಕೂಡ ಒಂದು ಲಾಭದ ವಾತಾವರಣವನ್ನು ನಾವು ನೋಡ್ತಾ ಇದ್ದೇವೆ ಈ ದಿನ. ನಿಮಗೆ ಆ ಲಕ್ಷ್ಮಿಯ ಕಟಾಕ್ಷ ಲಭ್ಯವಾಗಲಿ. ಕೇವಲ ಬುದ್ಧಿವಂತಿಕೆಯಿಂದ ಎಲ್ಲವನ್ನು ಸಾಧಿಸ್ತೀರಿ. ಶುಭವಿದೆ. ಮಕರ ರಾಶಿಯವ್ರಿಗೂ ಕೂಡ ಒಳ್ಳೆಯದಾಗಲಿ. ಕುಂಭರಾಶಿಯ ಫಲಾಫಲ ನೋಡಿ, ಕುಂಭರಾಶಿಯವ್ರಿಗೆ ಸುಖದ ಸುಪ್ಪತ್ತಿಕೆಯನ್ನು ಕಾಣ್ತಕ್ಕಂಥ ದಿನ. ಮೃಷ್ಟಾನ್ನ ಭೋಜನವನ್ನು ಸವಿತೀರ. ತಾಯಿಯ ಕಡೆಯಿಂದ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಪ್ರೀತಿ ವಿಶ್ವಾಸದಲ್ಲಿ ಮುಳುಗತಕ್ಕಂಥ ಸನ್ನಿವೇಶಗಳು ಬರುತ್ತೆ. ಹಾಗೆ ಕೆಲವೊಂದು ವಿಚಾರಗಳಿಗೆ, ಗೃಹ ನಿರ್ಮಾಣವಾಗಿರಬಹುದು, ಭೂಮಿ ವಿಚಾರದಲ್ಲಾಗಿರ್ಬೋದು, ಆ ವಿಚಾರದಲ್ಲಿ ಹೆಚ್ಚಿನ ಆಸಕ್ತಿದಾಯಕವಾಗಿರ್ತದೆ. ಶುಭದ ನಿರ್ಧಾರಗಳು ನಿಮ್ಮನ್ನು ಉನ್ನತವಾಗಿರ್ತಕ್ಕಂಥ ಒಂದು ಸ್ಥಾನಕ್ಕೆ ಕೊಡುತ್ತೆ. ಖಂಡಿತ ಈ ಒಂದು ಕುಂಭರಾಶಿಯವ್ರಿಗೂ ಕೂಡ ಶುಭದ ಕಾಲ. ಹಾಗೆ ಮೀನರಾಶಿಯ ಫಲಾಫಲ ಇವತ್ತಿನ ದಿನ ಹೇಗಿದೆ? ಹೆಚ್ಚಿನದಾಗಿ ನೀವು ನಿಮ್ಮ ಪ್ರೆಸೆಂಟೇಷನನ್ನು ಮೀಡಿಯಾದಲ್ಲೋ ಅಥವಾ ಸಾರ್ವಜನಿಕ ವಲಯದಲ್ಲೋ ಒಬ್ಬರೊಟ್ಟಿಗೆ ಇಂಟ್ರಾಕ್ಷನ್ಸಲ್ಲೋ ಅಷ್ಟು ತೋರಿಸ್ಕೊಳ್ತಕ್ಕಂಥ ಸನ್ನಿವೇಶ ಬರ್ತದೆ. ಸಣ್ಣ ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರ್ತದೆ. ಹಾಗೆ ಈ ದಿನ ಮುಖ್ಯವಾಗಿ ಮೀನರಾಶಿಯವ್ರಿಗೆ ಯಾವುದಾದ್ರೂ ವಸ್ತುಗಳನ್ನು ಸೇಲ್ ಮಾಡಬೇಕು, ಅಥವಾ ತಾವು ಯಾವುದಾದ್ರೂ ಕ್ರಯ ವಿಕ್ರಯಗಳಲ್ಲಿರಬೇಕು, ಕಮಿಷನ್ ಆಧಾರಿತ ವ್ಯಕ್ತಿಗಳಲ್ಲಿದ್ದೀರಿ, ಅಥವಾ ತಾವು ಒಂದು ಏಜೆನ್ಸಿಗಳಲ್ಲಿ ಡಿಸ್ಟ್ರಿಬ್ಯೂಷನ್ಸಲ್ಲಿದ್ದೀರಿ ಅಂತಕ್ಕಂಥವ್ರಿಗೆ ಹೆಚ್ಚಿನ ಲಾಭದ ಸಾಧ್ಯತೆ ತುಂಬ ಜಾಸ್ತಿ ಇರುತ್ತೆ. ಕೇವಲ ಮಾತಿನಿಂದ ಸೌದವನ್ನು ಕಟ್ತಕ್ಕಂಥ ಚಾಕಚಕ್ಯತೆ ಈ ದಿನ ಮೀನರಾಶಿಯವರಿಗೆ ಬರುತ್ತೆ. ಈ ವಿಚಾರದಲ್ಲಿ ಭಾಳ ವಿಶೇಷತೆ ಇರುತ್ತೆ. ಖಂಡಿತವಾಗಿ ಎಲ್ಲ ರಾಶಿಯವರಿಗೂ ಶುಭದ ಸೂಚನೆಯನ್ನು ಕೊಟ್ಟಿದ್ದೇನೆ. ಯಾವುದರಲ್ಲಿ ಶುಭದ ಸೂಚನೆ ಇದೆಯಾ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿದ್ರೆ ಭಾಳ ವಿಶೇಷವಾಗಿರ್ತಕ್ಕಂಥ ಫಲಲಭ್ಯತೆ ಆಗುತ್ತೆ. ಹಾಗೆ ಅಕ್ಷಯ ತೃತೀಯ ಈ ದಿನ. ಅಕ್ಷಯ ತೃತೀಯ ಆಗಿರೋದ್ರಿಂದ ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಚಂದ್ರ ಕೂತಿರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ ನಕ್ಷತ್ರವಾಗಿರೋದ್ರಿಂದ ಮುಂಜಾನೆ ಸಮಯದಲ್ಲಿ ನಿಮಗೆ ಯಾವುದು ಶುಭದ ವಸ್ತುಗಳನ್ನು ಮಾತ್ರ ಖರೀದಿಯನ್ನು ಮಾಡಿ. ನೋಡಿ, ಮನೆಗೆ ಶುಭದ ಸಾಂಕೇತಿಕವಾಗಿ ಕೇವಲ ಅದ್ಭುತವಾಗಿರ್ತಕ್ಕಂಥ ಪರಿಹಾರ, ಮನೆಗೆ ಅಕ್ಕಿಯನ್ನು ತಗೊಂಬನ್ನಿ. ನೆಮ್ಮದಿಯನ್ನು ತಂದಷ್ಟೇ ನಿಮಗೆ ಶುಭವಾಗ್ತದೆ. ಹಾಗೆ ಕಡಲೆಕಾಳಿನ ಪದಾರ್ಥಗಳು, ಅರಿಶಿಣವನ್ನು ತಗೊಂಬನ್ನಿ. ಈ ಥರದ ವಸ್ತುಗಳು ನಿಮಗೆ ದ್ವಿಗುಣವಾಗ್ತಕ್ಕಂಥದ್ದು ಇರ್ತದೆ. ಯಾವುದು ತಗೊಂಬರ್ತಿರೋ ಅದು ದ್ವಿಗುಣವಾಗುತ್ತೆ. ಅದೇ ಅಕ್ಷಯ ತೃತೀಯದ ತತ್ವ. ಎನಾನ್ಸಿಂಗ್ ಕೇಪಬಿಲಿಟಿ. ಶುಭದ ವಸ್ತುಗಳನ್ನು ಖಂಡಿತ ತೊಗೊಂಬನ್ನಿ. ನೀವು ಇಂಥದ್ದೇ ತೊಗೊಂಬರ್ಬೇಕು ಅಂತ ನಾನು ಹೇಳಲಿಕ್ಕಿಲ್ಲ. ತೊಗೊಂಬಂದರೆ ಅದ್ಭುತವಾಗಿರ್ತಕ್ಕಂಥ ಫಲ, ನಿಮಗೆ ಅದರ ತತ್ವ ಅಭಿವೃದ್ಧಿ ಆಗ್ತಕ್ಕಂಥದ್ದು ಇರುತ್ತೆ. ಅಕ್ಷಯ ತೃತೀಯ ನಿಮಗೆಲ್ಲರಿಗೂ ಕೂಡ ಶುಭವನ್ನು ಕೊಡಲಿ. ಲಕ್ಷ್ಮಿಯ ಕಟಾಕ್ಷ ಲಭ್ಯವನ್ನು ಆಗಲಿ. ಎಲ್ಲರಿಗೂ ಕೂಡ ಶುಭದ ಕಾಲ ಬರಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು.